ಉಗ್ರರ ವಿರುದ್ಧ ಮತ್ತೊಂದು ಸುತ್ತಿನ ಆಪರೇಷನ್ ಆಗೋದು ಫಿಕ್ಸ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೇನಾ ಮುಖ್ಯಸ್ಥರ ಜೊತೆ ಮತ್ತೆ ರಾಜನಾಥ್ ಸಿಂಗ್ ಮೀಟಿಂಗ್ ಅನ್ನ ಕೂಡ ಮಾಡೋದಕ್ಕೆ ತಯಾರಿಯನ್ನ ಕೂಡ ನಡೆಸಿಕೊಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಸಕ್ಸಸ್ ಆಗ್ತಾ ಇದ್ದಂತೆ ರಕ್ಷಣಾ ಸಚಿವರು ಸಭೆಯನ್ನ ಕರೆದಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್, ಭದ್ರತಾ ಕಾರ್ಯದರ್ಶಿ, ನೌಕಾಪಡೆ ಹಾಗೂ ಸೇನೆಯ ಮುಖ್ಯಸ್ಥರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ಸಂಜೆ ಸೇನೆಯಿಂದ ಮತ್ತೆ ಸುದ್ದಿಗೋಷ್ಠಿಯನ್ನ ಕರೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಸುದ್ದಿಗೋಷ್ಠಿ ನಿಜಕ್ಕೂ ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ. ಯಾಕೆಂತಂದ್ರೆ ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕದನ ವಿರಾಮ ಘೋಷಣೆಯನ್ನ ಕೂಡ ಮಾಡಿದ್ರು, ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು, ಮತ್ತೆ ಸೇನೆಯ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ಕೂಡ ಆಡಿದ್ರು. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ನೇರವಾಗಿ ವಾರ್ನ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೆ ರಕ್ತ ನೀರು ಎರಡೂ ಕೂಡ ಒಂದೇ ಕಡೆ ಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ಸಿಂಧು ನದಿ ನೀರನ್ನ ನಿಮಗೆ ಬಳಕೆ ಮಾಡುವುದಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಕೂಡ ಮತ್ತೆ ಅಮೆರಿಕದ ಮೊರೆ ಹೋಗಿದೆ. ಹೇಗಾದ್ರೂ ಮಾಡಿ ನೀರನ್ನ ಹರಿಬಿಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಮೊರೆ ಹೋಗಿದೆ. ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಮೆರಿಕ ಗೊತ್ತಿಲ್ಲ. ಬಟ್ ಆದ್ರೆ ಈಗ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಮೀಟಿಂಗ್ ಅನ್ನ ಕೂಡ ಮಾಡ್ಲಿಕ್ಕಿದ್ದಾರೆ. ಇವತ್ತಿನ ಮೀಟಿಂಗ್ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗಾಗಲೇ ಮೂವರು ಉಗ್ರರನ್ನ ಇವತ್ತು ಸುತ್ತುವರೆದು ಅವರ ಹತ್ಯೆ ಕೂಡ ಮಾಡಲಾಗಿದೆ. ಉಗ್ರರ ಹತ್ಯೆಯಾಗಿದೆ. ಶೋಫಿಯಾನ್ನಲ್ಲಿ ಉಗ್ರರ ಎನ್ಕೌಂಟರ್ ಕೂಡ ಮಾಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ. ಮೂವರು ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ. ಸ್ಥಳದಲ್ಲಿ 3 AK-47 ಗನ್ ಅನ್ನ ಕೂಡ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಸೇನೆ ಕಾರ್ಯಾಚರಣೆ ಮಾತ್ರ ಒಂದ್ ಕಡೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಇವತ್ತು ಸಂಜೆ ಸಭೆಯನ್ನ ಕೂಡ ಕರೆಯಲಾಗಿರುವಂತದ್ದು. ಸಭೆ ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳಬಹುದು? ಆಪರೇಷನ್ ಸಿಂಧೂರ ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಆಪರೇಷನ್ ಆಗೋದು ಫಿಕ್ಸ್ ಅನ್ನೋದು ಈಗಾಗಲೇ ಮೋದಿ ಅವರು ಕೂಡ ಹೇಳಿದ್ದಾರೆ. ಉಗ್ರರ ವಿರುದ್ಧ ನಮ್ಮ ಕಾರ್ಯಾಚರಣೆ ಯಾವತ್ತಿಗೂ ಕೂಡ ನಿಲ್ಲೋದಿಲ್ಲ, ಸ್ಥಗಿತ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಉಗ್ರರ ವಿರುದ್ಧ ಸಮರ ಸಾರಿದ್ದಾರೆ. ಉಗ್ರರನ್ನ ಎನ್ಕೌಂಟರ್ ಮಾಡೋದೇ ನಮ್ಮ ಕೆಲಸ ಅಂತ ಹೇಳಿ ಮೆಸೇಜ್ ಕೂಡ ಪಾಸ್ ಆಗಿದೆ. ಸೊ ಹಾಗಾಗಿ ಇವತ್ತು ಸೇನಾ ಮುಖ್ಯಸ್ಥರ ಜೊತೆ ಮತ್ತೆ ರಾಜನಾಥ್ ಸಿಂಗ್ ಮೀಟಿಂಗ್ ಅನ್ನ ಕೂಡ ಮಾಡ್ಲಿಕ್ಕಿದ್ದಾರೆ. ಆಪರೇಷನ್ ಸಿಂಧೂರ ಸಕ್ಸಸ್ ಒಂದ್ ಕಡೆ ಆಗಿದೆ. ಸೊ ಹಾಗಾಗಿ ಶಭಾಷ್ ಗಿರಿ ಕೂಡ ಈಗಾಗಲೇ ಹೇಳಲಾಗಿರುವಂಥದ್ದು. ಸಚಿವರ ಜೊತೆ ಸಭೆ ಕೂಡ ಇದೆ. ಸಚಿವರು ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ರಕ್ಷಣಾ ಸಚಿವರು ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ಇರಲಿದ್ದಾರೆ. ನೌಕಾಪಡೆ ಹಾಗೂ ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಇವತ್ತು ಸಂಜೆ ಸೇನೆಯಿಂದ ಮತ್ತೆ ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಎಷ್ಟು ಗಂಟೆಗೆ ಸುದ್ದಿಗೋಷ್ಠಿ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಸಾಮಾನ್ಯವಾಗಿ ಒಂದು 4 ಗಂಟೆ ಅಥವಾ 5 ಗಂಟೆ ಈ ಒಂದು ಸಮಯದಲ್ಲೇ ಅತಿ ಹೆಚ್ಚಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿರೋದು. ಬಹಳ ಎಕ್ಸಾಂಪಲ್ಗಳು ಕೂಡ ಇದೆ. ಅದೇ ರೀತಿಯಾಗಿ ಸಂಜೆ 5 ಗಂಟೆಗೆ ಸುದ್ದಿಗೋಷ್ಠಿ ಕರೆಯುವಂತಹ ಸಾಧ್ಯತೆ ಇದೆ. ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಿದೆ ಎಷ್ಟು ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ ಅಂತ ಹೇಳಿ.